ನೋಡಿ BDA ನಲ್ಲಿ ಆಗ್ತಿರ್ತಕ್ಕಂತ ಅವ್ಯವಹಾರ ನನ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ. ಹೆಂಗ್ ಎಂಡಾರ್ಸ್ಮೆಂಟ್ ಗಳು ಬಂದಿದೆ ಅಂತ ನಿಮಗ್ ಗೊತ್ತಿದೆ. ಅದಕ್ಕೋಸ್ಕರ ನಾನೇನ್ ಹೇಳ್ಬೇಕಾಗಿಲ್ಲ. ನಮ್ಮಲ್ಲೇನೆ ಇದೆ ಆತರ ಎಂಡಾರ್ಸ್ಮೆಂಟ್ ಗಳು ಕೊಟ್ಟವರು ಡೆಪ್ಟಿ ತಹಶೀಲ್ದಾರ್ ಅವರು 33 ಜನಕ್ಕೆ ಬೇಲಿಗೆ ನನ್ನ ಹತ್ರ ನಿಂತಿದ್ರಲ್ಲ. ನಿಮ್ಗೆಲ್ಲ ಬಂದಂತ ತಹಶೀಲ್ದಾರ್ನ ಹೊರಗಡೆಯಿಂದ ನೀವು ತಗೊಂಡಂತವ್ರು BDA ಪ್ರಾಪರ್ಟಿಗಳನ್ನ ಹೆಂಗೆ ಎಂಡಾರ್ಸ್ಮೆಂಟ್ ಗಳು ಕೊಟ್ಟು ಸೇಲ್ ಮಾಡಿ ಈಗ ನೀವೇ ಅವ್ರ ಮೇಲೆ ಕೇಸ್ ಹಾಕಿ BDA ಅನ್ನೋರನ್ನೇ ಅವರೆಲ್ಲ ಬಂದು ನಿಂತ್ಕೊಂಡು ಆಂಟಿಸಿಪೇಟರಿ ಬೇಲಿಗೆ ನಿಂತ್ಕೊಳ್ಳಿಲ್ಲೇನು ಇದೇ ಕೋರ್ಟ್ ಮುಂದೆ? ಯಾರ್ ಪ್ರಾಪರ್ಟಿ ಕೊಟ್ರು ಹಂಗಾರೆ? ಅದು ಇವಾಗ ಅಕ್ವೈರ್ ಆದ್ಮೇಲೆ ಎಲ್ಲ ಹೋಯ್ತು, ಅದ್ರೊಳಗಡೆ ಇದೊಂದನ್ನ ಮಾತ್ರ ಬಿಟ್ಟಿದ್ದೀನಿ ಅಂದ್ರೆ ಅದಕ್ಕೊಂದು ಆರ್ಡರ್ ಆಗ್ಬೇಕು. ಇವ್ರದ್ದು ಏನ್ ಇದು ಬರೋಂಥದ್ದಲ್ಲ. ಇದಿಷ್ಟು ಭಾಗ ಮನೆ ಇದೆ, ಕರುಣೆಯಿಂದಲೋ ಮತ್ತೊಂದಿಂದಲೋ ಮಗದೊಂದಿಂದಲೋ ಏನೋ ಒಂದು ಅವ್ರ ಅರ್ಜಿ ತಗೊಂಡು ನಾವು ಇದನ್ನ ಬಿಟ್ಟಿದೀವಿ, ಅದಕ್ಕೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ನಿಮ್ಗೆ ರೆಕಾರ್ಡ್ ಆಗುತ್ತೆ. ಎಲ್ಲೇ ಹೋದ್ರೆ ಏನಿಲ್ಲ ಹಾಗೆಲ್ಲ ಹಿಂದೆ ಎಲ್ಲ ಬಿಟ್ಟಿರೋದಕ್ಕೆ ರೆಕಾರ್ಡ್ ಇದೆ, ಎಂಡಾರ್ಸ್ಮೆಂಟ್ ಇದೆ, ಕೊನೆ ಪಕ್ಷ ಏನಿಲ್ಲದೆ ಅದಿಲ್ವಲ್ಲ ಇದ್ರಲ್ಲಿ. ಯು ನೋ ಇಟ್ ವೆರಿ ವೆಲ್. ಅದನ್ನ ಬಂದಾಗ್ಲೇನೆ ಡೌಟ್ ಮಾಡ್ತೀವಿ ನಾವು ಎಂಡಾರ್ಸ್ಮೆಂಟ್ ನ. ಹೆಂಗ್ ಎಂಡಾರ್ಸ್ಮೆಂಟ್ ಗಳು ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನೇನ್ ಹೇಳ್ಬೇಕಾಗಿಲ್ಲ. ನಮ್ಮಲ್ಲೇನೆ ಇದೆ ಆತರ ಎಂಡಾರ್ಸ್ಮೆಂಟ್ ಗಳು ಕೊಟ್ಟವರು ಡೆಪ್ಟಿ ತಹಶೀಲ್ದಾರ್ ಅವರು 33 ಜನಕ್ಕೆ ಬೇಲಿಗೆ ನನ್ನ ಹತ್ರ ನಿಂತಿದ್ರಲ್ಲ. ನಿಮ್ಗೆಲ್ಲ ಬಂದಂತ ತಹಶೀಲ್ದಾರ್ನ ಹೊರಗಡೆಯಿಂದ ನೀವು ತಗೊಂಡಂತವ್ರು BDA ಪ್ರಾಪರ್ಟಿಗಳನ್ನ ಹೆಂಗೆ ಎಂಡಾರ್ಸ್ಮೆಂಟ್ ಗಳು ಕೊಟ್ಟು ಸೇಲ್ ಮಾಡಿ ಈಗ ನೀವೇ ಅವ್ರ ಮೇಲೆ ಕೇಸ್ ಹಾಕಿ BDA ಅನ್ನೋರನ್ನೇ ಅವರೆಲ್ಲ ಬಂದು ನಿಂತ್ಕೊಂಡು ಆಂಟಿಸಿಪೇಟರಿ ಬೇಲಿಗೆ ನಿಂತ್ಕೊಳ್ಳಿಲ್ಲೇನು ಇದೇ ಕೋರ್ಟ್ ಮುಂದೆ? ಯಾರ್ ಪ್ರಾಪರ್ಟಿ ಕೊಟ್ರು ಹಂಗಾರೆ? ನೋಡಿ BDA ನಲ್ಲಿ ಆಗ್ತಿರ್ತಕ್ಕಂತ ಅವ್ಯವಹಾರ ನನ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ. ಯಾಕಂದ್ರೆ ಯು ಹ್ಯಾಡ್ ಅಕ್ಸೆಸ್ ಟು ದಿ ಫೈಲ್ಸ್. ನಮಗ್ ನಮ್ಮ ಮುಂದೆ ಯಾವ್ದು ಬಂತೋ ಅಷ್ಟು ಮಾತ್ರ ಗೊತ್ತು. ದೇರ್ಫೋರ್ ಅಲ್ಟಿಮೇಟ್ಲಿ ಏನಾಗಿರುತ್ತೆ, ಯಾವ್ದಾದ್ರು ಒಂದ್ ದಿವಸ ಕೇಳಿದ್ರೆ ಅಲ್ಲಿ ಫೈಲ್ ಇಲ್ಲ ಅಂತ ಉತ್ತರ ಬರುತ್ತೆ. ಇದ್ರೂ ಫೈಲ್ ಒಳಗಡೆಗೆ ಬೇಕಾದಂತ ಪೇಪರ್ ಇರೋದಿಲ್ಲ. We have established this before the court that they weed away and then send the file to the court. You are aware of it. ಕೋರ್ಟ್ ಒಳಗಡೆಗೆ ಸಿವಿಲ್ ಕೋರ್ಟ್ ಒಳಗಡೆಗೆ ನಾವು ಅರ್ಜಿ ಹಾಕಿ ಅರೆಸ್ಟ್ ವಾರೆಂಟ್ ತಗೊಂಡಾದ್ಮೇಲೆ ಫೈಲ್ ಬಂತು. ಅವು ಪೆದ್ದು ಅಲ್ಲಿ ಸೋಂಬೇರಿತನಕ್ಕೆ ಏನ್ ಮಾಡ್ಕೊಂಡ್ಬಿಡುತ್ತೆ ಅಂತಂದ್ರೆ 57ನೇ ಖಂಡಿಕೆ ನೋಡಿ ಅಂತ ಹಾಕಿರ್ತಾರೆ. 57ನೇ ಖಂಡಿಕೆಯಲ್ಲಿರೋ ಪೇಜೇ ಕೊಟ್ರಲ್ಲ ಇವ್ ನಮ್ಗೆ. ಸೊ ಎಲ್ಲೋ ಆಯ್ತಾ ಫೈಲು, ಎಲ್ಲೋ ಆಯ್ತಾ ಪೇಪರು? CH ನಂಜಪ್ಪನವರು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ರು. 3 ಗಂಟೆಗೆ ಫೈಲ್ ಬಂತು. ಕಳೆದೋಗಿರೋದು, ಸುಟ್ಟೋಗಿರೋದು, ಇಲ್ದೇ ಇರೋ ಪೇಪರ್ಸ್ ಎಲ್ಲ ಸೇರಾಗಿ ಪೂರ್ತಿ ಫೈಲ್ ಬಂತು. ಮ್ಯಾಟರ್ ಕೇಮ್ ಅಪ್ ಹಿಯರ್ ಅಂಡ್ ಟು ದಿ ಸುಪ್ರೀಂ ಕೋರ್ಟ್. ಕಷ್ಟ ಇದೆ ಅವ್ರ ಹತ್ರ ಫೈಟ್ ಮಾಡೋದು, ಬಟ್ ಮಾಡ್ಲೇಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ. ಹಂಗಾಗಿ ಬಿಟ್ಬಿಡೋರು ಅರ್ಧ ಜನ ಇರ್ತಾರೆ. ನೀವು ಅನ್ಬೋದು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಸ್ ಎ ಲಾಯರ್ ಶುಡ್ ನಾಟ್ ಪ್ರಿಜುಡೈಸ್ ದಿ ಕೇಸ್ ಆಫ್ ದಿ ಪಾರ್ಟಿ ಡ್ಯೂರಿಂಗ್ ದಿ ಇಲ್ಲಿಂದ. ನಾನು ಅದನ್ನ ಪ್ರಿಜುಡೈಸ್ ಆಗಿ ಇಟ್ಕೊಂಡಿಲ್ಲ. ವಸ್ತುಸ್ಥಿತಿ ವಾಸ್ತವಾಂಶಗಳು ಹೇಗಿದೆ BDA ನಲ್ಲಿ ಅನ್ನೋದು ಗೊತ್ತಿರೋದ್ರಿಂದ ಏನ್ ಬೇಕಾದ್ರೆ ಮಾಡಿರ್ತಾರೆ ಅವರು. ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅನ್ನೋ ಭಾಗ ಇಟ್ಕೋಬಹುದು. ನಾನು ಪ್ರಿಜುಡೈಸ್ ಬೇರೆ, ಫ್ಯಾಕ್ಚುಯಲ್ ಆಸ್ಪೆಕ್ಟ್ ನ ಜುಡಿಷಿಯಲ್ ನೋಟಿಸ್ ತಗೊಳ್ಳೋದು ಬೇರೆ. ದೇರ್ಫೋರ್ ಐ ಸೇ ಇವ್ರು ಏನೋ ಮಾಡಿರ್ತಾರೆ ಅಂತ ನಾನು 4 ಸತಿ ನಿಮ್ಮನ್ನ ಅದಕ್ಕೆ ಕೇಳಿದೆ. ನಿಮ್ಗೆ ಯು ಆರ್ ಆನ್ ಎ ವೀಕರ್ ವಿಕೆಟ್, ಯು ಕಾಂಟ್ ಆನ್ಸರ್. ಇಫ್ ಐ ವರ್ ಟು ಬಿ ಇನ್ ಯುವರ್ ಪೊಸಿಷನ್ ಆಲ್ಸೋ ದಿ ಸೇಮ್ ಆನ್ಸರ್ ದಟ್ ಐ ಕುಡ್ ಗಿವ್, ನಾಟ್ ಮೋರ್ ದೆನ್ ದಟ್. ಹೇಗೆ ಬಿಟ್ರು ಅವರು ಅಂತಂದ್ರೆ ಗೊತ್ತಿರಲ್ಲ. ಯಾವ್ದೋ ಬಿಳಿ ಟೋಪಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು, ಅವ್ನು ನಮ್ಮನ್ನೇ ಅವನು ನಮ್ಮ ಮನೆ ಮುಟ್ಬೇಡ ಅಂತ. ಹಂಗೆಲ್ಲ ನಡೆಯುತ್ತಾ ಕಾನೂನು? ಕೋರ್ಟ್ ಮುಂದೆ ಬಂದಾಗ ಅವರು BDA ಅವ್ರ ಜವಾಬ್ದಾರಿ ತಗೊಂಡಿದ್ರು ಒಂಥರ ಅನ್ಬೋದು. ಕೇಳ್ತಿರೋದು ನಿಮ್ಮ ಅಣ್ಣ ತಮ್ಮಂದ್ರು, ಕೇಳ್ತಿರೋದು ನಿಮ್ಮ ಅಣ್ಣ ತಮ್ಮಂದ್ರು. BDA ಏನ್ ಕೇಳ್ತಿಲ್ಲ. ಅಲ್ಲಿ ಬಂದೋಬಸ್ತ್ ಚೆನ್ನಾಗ್ ಆಗ್ಬಿಟ್ಟಿದೆ. ದಟ್ಸ್ ವೈ ಐ ಸೆಡ್ ಏನಾದ್ರು ಒಂದಷ್ಟು ತಗೊಂಡ್ ಬಿಟ್ಬಿಡಿ ಅಂತ. 92ನೇ ಇಸ್ವಿ ಸೂಟು ನೀವು ಹೇಳಿ ಅವ್ರಿಗೆ ಮಾಡ್ತಾರೆ. ಅದನ್ನ ಹೇಳ್ಬಿಡಿ ಒಂದಿಷ್ಟು ಅಂತ. ಅದೆಲ್ಲ ಏನೋ ಆಯ್ತು, BDA ಅವ್ರನ್ನ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ. ನೀವೊಬ್ಬರೇ ಗಲಾಟೆ ಮಾಡ್ತಿರೋರು. ಅವ್ರ ಪಾಟಿಗೆ ಅವ್ರು ಗೊತ್ತಾರೆ. 20-25 ವರ್ಷದಿಂದ ಅವ್ರ ಮನೇಲಿದ್ದಾರೆ. ಈ ಸೇಸ್ ಈಸ್ ದೇರ್, ವೆರಿ ಮಚ್ ದೇರ್, ಕ್ಲೈಂಟ್ ಈಸ್ ದೇರ್, ಪೊಸಿಷನ್ ಇದೆ. ಈಗೆಲ್ಲಪ್ಪ ಎಲ್ಲ ಮುಗ್ದೋಯ್ತು. ಇನ್ನು ಉಳ್ಕೊಂಡಿರೋದು ಈ 44. ಅದೇ 44 ಇದ್ದಿದ್ದು 44/4C ಆಗ್ಬೇಕಾದ್ರೆ ಇಟ್ ಕುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್ ಓವರ್ ಎ ಡೇ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಿರ್ಬೇಕು. ಈ ಭಾಗ ಹೋಯ್ತು, ಆ ಭಾಗ ಹೋಯ್ತು, ಅದು ಉಳ್ಕೊಂಡಿದ್ದಕ್ಕೆ ಏನೋ ಮಾಡಿರ್ತಾರೆ, ಒಂದು ಅರ್ಜಿ ಕೊಟ್ಟಿರ್ತಾರೆ,
ಅದನ್ನ ಉಳ್ಕೊಂಡಿರ್ತಾನೆ, ಯಾರೋ ಬರ್ಬೇಕು, ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕು, ಒಂದು ರಿಪೋರ್ಟ್ ಹಾಕ್ಬೇಕು, ಆಮೇಲೆ ಅದು 44/4C ಅಂತ ಆಗಿರ್ಬೇಕು ಇನ್ ದೇರ್ ರೆಕಾರ್ಡ್ಸ್, ಅಂಡ್ he is paying the taxes. Now it has come under the one fine day BBMP notification, it came under the BBMP. So ultimately ಅದೇನ್ taxes charges ಕೊಟ್ಟು ಮುಗಿಸ್ಕೊಂಡ್ಬಿಟ್ಟು. ಅಲ್ಲ, ವಾಸ್ತವ ಒಂದ್ ಮನೆ ಇದೆ, ಅದು ಹೆಂಗಾಗಿದೆ ಅನ್ನೋದು ನೀವು ವಾಸ್ತವ ನಿಮ್ಗೇನ್ ನೋಡಕ್ ಆಗಲ್ಲ, ಇದಕ್ಕಿಂತ ಇನ್ನೇನ್ ಹೇಳಕ್ ಆಗಲ್ಲ. ಆಲ್ ರೈಟ್, ನಾನ್ ಹೇಳದ್ನ ನೀವಾಗೆ ಹೊರಿಸ್ಕೊಂಡ್ರೆ ಆರೋಪನ. ಎಸ್, ನೋಡಿ ಬಿಡಿ, ಅವ್ರ ಮನೇಲಿ ಇದ್ದಾರೆ ಅಂದ್ರೆ ಮನೆ ಮುರಿಯುವಂತದ್ದೇನ್ ಬೇಡ. ಆಫ್ಟರ್ ಆಲ್ ನಿಮ್ ನೆಂಟ್ರು ನಿಮ್ ದಾಯಾದಿಗಳು ಇದ್ಕೊಂಡ್ ಹೋಗ್ತಾರ, ಮನ್ಲಿ ಇದ್ಕೊಂಡ್ ಹೋಗ್ತಾರೆ. ಬ್ಯಾಡ್ ಬ್ಲಡ್ ವಿಲ್ ಕಮ್ ಟು ಎನ್ ಎಂಡ್. ಎಸ್, ಹಾಲ್ ಸ್ವಾಮಿ 4 ಯಾವಾಗ ಆಯ್ತು? ವೆದರ್ 44/1. ಆಲ್ ರೈಟ್, ಅದಕ್ಕೆಲ್ಲ ಎವಿಡೆನ್ಸ್ ಬೇಕಲ್ಲ ಮಿಸ್ಟರ್ ಶಿವಕುಮಾರ್. If you file a memo, I'll remand this matter to find out whether the properly BDA left over this and 3 guntas of land. This is one aspect. Otherwise, pay them something, be done away with. ಯಾಕೆಂತಂದ್ರೆ once it has been acquired, ನಿಮ್ಗೊಬ್ಬರಿಗೆ ಹೆಂಗ್ ಉಳಿಸ್ಕೊಡ್ತಾರೆ? If it is to be left over, it should be. ನಿಮ್ ರೈಟ್ ಏನು ಅಂತ ಹೇಳ್ಬೇಕಲ್ಲ. If there is a no ಉಳಿಕೆ ಜಮೀನು ಅಂತ ಆದ್ರೆ 44 ನಿಮ್ದ್ರಲ್ಲಿ ಅದನ್ನ ಬಿಟ್ರೆ ನಿಮಗೆ ಜಮೀನು ಗಿಲ್ವೇ ಇಲ್ವಲ್ಲ. ನೋ ಅರ್ಕೇಶ್ವರ ಅವ್ರೆ, ಆಯ್ತು, ಬರ್ಡನ್ ಕರೆಕ್ಟ್. ಸಿ, ನೀವು ಓದ್ಸಿದ್ರಿ ಪಾರ್ಟಿಷನ್ ಡೀಡ್. ಯುವರ್ ಕಂಟೆನ್ಷನ್ ಈಸ್ 44 has not fallen to the share of 4. ಆಮೇಲೆ ಆಗಿದೆ ಅದು ಯಾವುದು? No, there is no mention of 44/4 in exhibit P1. What is available is 44. No, you file a typed copy of exhibit P1 then. You file exhibit D1. ಅವ್ರ ಇರೋದ್ರಲ್ಲಿ ಆತರ ಇಲ್ಲ, ಹಂಗ್ ಬರ್ದಿಲ್ಲ. ಇಷ್ಟೊತ್ತರೆಗೂ ಓದಿದ್ವಲ್ಲ ನಾವು, ಅವ್ರು ಬರ್ಸಿರೋದ್ರಲ್ಲಿ ಓದಿದ್ವಲ್ಲ ನಾವು, ಅದ್ರಲ್ಲಿ ಆತರ ಇಲ್ಲ. Who has to prove that, that remaining land ಅದು ಮುಳ್ಕೊಂಡಿದ್ರು ಕೂಡ ಅಕ್ವೈರ್ ಆದ್ಮೇಲೆ ನನಗೆ ಬಿಟ್ಟಿದ್ದಕ್ಕೆ ಅನ್ನೋದಕ್ಕೇನು ಡಾಕ್ಯುಮೆಂಟ್ ಇಲ್ಲ. ಬರ್ಕೊಳ್ಳಿ. A memo filed had Sri V.B. Shivakumar and Sri T.N. Arkeshwar. As per the memo, the suit item, the present appeal is now restricted to suit item number 4 only. Insofar as suit item number 3 feet in the copy of this order well before 21 ಬಿಡ್ತಾರೆ ಅಂತ. No, it's a fact. Some order must be there, you see. You know very well. If you were to be the defendant, will you agree for that? ಬಿಡ್ತಾರೆ ಅಂತ. No, it's a fact. ಅವ್ರು ಏನಾರು ಇತ್ತಂತಂದ್ರೆ ಅದನ್ನ ಬಿಟ್ಟಿದೀವಿ ಅಂತ ಒಂದು ಆರ್ಡರ್ ಆಗ್ಬೇಕು. ಅವ್ನು ಇನ್ಸ್ಪೆಕ್ಷನ್ಗೆ ಬರ್ತಾನೆ, ಕಟ್ಟಿರೋ ಮನೆಗಳನ್ನೆಲ್ಲಾನು ಹೊಡಿಬೇಡಿ ಅಂತ ಹೇಳಿದ್ರು ಆಗಿನ ಸ್ಕೀಮ್ ನೊಳಗಡೆಗೆ ಅಂತ, ಅದಕ್ಕೆ ಬಿಟ್ಟಿದೀವಿ. ಅದರಂತೆ ಇಲ್ಲಿ ಇರ್ತಕ್ಕಂಥದ್ದು ನೋಟಿಫೈ ಮಾಡಿದ್ರು ಕೂಡ ಇದಿಷ್ಟನ್ನು ಬಿಟ್ಟು ಅದನ್ನ ಕಾಂಪೆನ್ಸೇಷನ್ ಕೊಡ್ಲಾರ್ದಂಗೆ ಈ ಮನೆ ಒಂದನ್ನು ಉಳಿಸಿದೀವಿ ಅಂತ ಬರಿಬೇಕಲ್ಲ, ಬರ್ದಿಲ್ವಲ್ಲ. ನೋ ಸಚ್ ಆರ್ಡರ್ ಇಸ್ ದೇರ್. ಮತ್ತೆ ಅಂದ್ಮೇಲೆ ಅದು ಮ್ಯಾನೇಜ್. I know, therefore I am telling you